ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಹೋಗಿ ಹುಷಾರಾಗಿ ಬರಬೇಕು ಅಂತ ಅಂದ್ರೆ ನೀವು ಹುಷಾರಾಗಿ ಬರಲ್ಲ, ಬದಲಾಗಿ ಮತ್ತಷ್ಟು ರೋಗಗಳನ್ನ ಹೊತ್ತು ಆ ಪ್ರತಿಷ್ಠಿತ ಆಸ್ಪತ್ರೆಯಿಂದ ಆಚೆ ಬರ್ತೀರಿ. ರೋಗಿಗಳ ಜೊತೆ ಹಿಂದೆ ಸಂಬಂಧಿಕರು ಹೋಗಿರ್ತಾರಲ್ಲ, ಆರಾಮಾಗಿದ್ದವರು ಕೂಡ ಹುಷಾರ್ ತಪ್ಪಿ ಅನೇಕ ರೋಗಗಳಿಂದ ಆ ಪ್ರತಿಷ್ಠಿತ ಆಸ್ಪತ್ರೆಯಿಂದ ಆಚೆ ಬರಬೇಕು ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಯಾವುದು ಆ ಪ್ರತಿಷ್ಠಿತ ಆಸ್ಪತ್ರೆ? ಯಾವ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಮನೆ ಮಾಡಿದೆ? ಯಾಕೆ ರೋಗಿಗಳು ಪರದಾಡ್ತಿದ್ದಾರೆ? ಜೊತೆಗೆ ರೋಗಿಗಳು ಹೋದಂತ ಸಂದರ್ಭದಲ್ಲಿ ಹುಷಾರಾಗ್ತಾ ಇಲ್ಲ, ಬದಲಾಗಿ ಮತ್ತಷ್ಟು ರೋಗಗಳ ಜೊತೆಗೆ ಆಚೆ ಬರ್ತಿದ್ದಾರೆ ಅಂದ್ರೆ ಕಾರಣ ಇದು ವಿಕ್ಟೋರಿಯಾ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಅವ್ಯವಸ್ಥೆಯ ಸ್ಟೋರಿ. ಎಮರ್ಜೆನ್ಸಿ ವಾರ್ಡ್ಗೆ ಹೋದ್ರೆ ಮತ್ತಷ್ಟು ಎಮರ್ಜೆನ್ಸಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಂತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫುಲ್ ಬ್ಯಾಕ್ಟೀರಿಯಾ ಅಂತೆ. ಕಾರಣ ರೋಗಿಗಳು ಹೋದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಅವ್ರಿಗೆ ಹೋದ್ರೆ ಎಮನಿಗೆ ಎಮರ್ಜೆನ್ಸಿ ಅಂತೆ. ಈ ಆಸ್ಪತ್ರೆಗೆ ಹೋದ್ರೆ ಚೆನ್ನಾಗಿರೋರು ಕೂಡ ಪೇಷಂಟ್ ಆಗಿ ಆಚೆ ಬರ್ತಾರೆ. ಬೆಡ್ಗಳ ಮೇಲೆ ಪೇಷಂಟ್ ಬಿಟ್ಟು ಹುಳುಗಳದ್ದೇ ಕಾರುಬಾರು ಜಾಸ್ತಿ ಆಗಿದೆ. ಹುಳುಗಳ ಜೊತೆಗೆ ಬೆಡ್ ಶೇರ್ ಮಾಡ್ಬೇಕಂತ ರೋಗಿಗಳು ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಹೋದಂತಹ ರೋಗಿಗಳು ಹುಳುಗಳ ಜೊತೆನೆ ಬೆಡ್ ಶೇರ್ ಮಾಡ್ಕೊಳ್ಬೇಕು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಆದ್ರೂ ಕೂಡ ಏನು ಮಾಡ್ತಿದ್ದಾರೆ ಸಿಬ್ಬಂದಿ ಅನ್ನೋದು ಪ್ರಶ್ನೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಅವ್ಯವಸ್ಥೆ, ಅಲ್ಲಿನ ಕರ್ಮಕಾಂಡದ ಬಗ್ಗೆ ಇವತ್ತು ಗ್ಯಾರಂಟಿ ನ್ಯೂಸ್ ಎಳೆಯಾಗಿ ವಾಸ್ತವ ಪರಿಸ್ಥಿತಿಯನ್ನ ಜನರ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ರೋಗಿಗಳು ಹೋದ್ರೆ ರೋಗಗಳ ಜೊತೆಗೆ ಆಚೆ ಬರ್ತಾ ಇದ್ದಾರೆ, ಆದ್ರೂ ಕೂಡ ಸಿಬ್ಬಂದಿಗಳ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ವಾ? ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾಲು ಸಾಲು ಅವ್ಯವಸ್ಥೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ನರಕ ಯಾತನೆ. ರೋಗಿಗಳು ಮಲಗುವ ಹಾಸಿಗೆಗಳ ಮೇಲೆ ಹುಳುಗಳು ಓಡಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಅಸಲಿಯತ್ತನ್ನ ಬಟಾ ಬಯಲು ಮಾಡ್ತಾ ಇದ್ದೀವಿ. ಆಸ್ಪತ್ರೆ ವಾರ್ಡ್ಗಳಲ್ಲಿ ಸ್ವಚ್ಛತೆಯೂ ಇಲ್ಲ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಎಮರ್ಜೆನ್ಸಿ ವಿಭಾಗದಲ್ಲೂ ಕೂಡ ಸಿಬ್ಬಂದಿ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಎಮರ್ಜೆನ್ಸಿ ವಾರ್ಡ್ ಎಷ್ಟು ಕ್ಲೀನ್ ಆಗಿರ್ಬೇಕು, ಹೈಜೀನ್ ಆಗಿರ್ಬೇಕು, ಬಟ್ ಯಾವ ಪರಿಸ್ಥಿತಿ ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ತುರ್ತು ಚಿಕಿತ್ಸೆಗೆ ಬಂದವರಿಗೆ ತುರ್ತಾಗಿ ಚಿಕಿತ್ಸೆಯೇ ಸಿಗ್ತಾ ಇಲ್ಲ ಅಂತೆ. ಹಂಗಾಗಿ ಆ ಬೋರ್ಡ್ ಅನ್ನ ಚೇಂಜ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಕೆಲಸ ಮಾಡೋ ಟೈಮಲ್ಲಿ ನಿದ್ರೆ ಮಾಡ್ತಾರಂತೆ ಸಿಬ್ಬಂದಿ. ಸಮಸ್ಯೆ ಹೇಳೋದಕ್ಕೆ ಹೋದ್ರೆ ಸಿಬ್ಬಂದಿಯಿಂದ ಬೆದರಿಕೆ ಹಾಕುವಂತ ಆರೋಪ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ರೋಗಿಗಳು ಮತ್ತು ಸಂಬಂಧಿಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಾಲು ಸಾಲು ಅವ್ಯವಸ್ಥೆಗಳು ತಾಂಡವವಾಡ್ತಾ ಇದೆ. ರೋಗಿಗಳು ಪ್ರಶ್ನೆ ಮಾಡಂಗಿಲ್ಲ, ಕೇಳಂಗಿಲ್ಲ, ಕೇಳಿದ್ರೆ ಬೆದರಿಕೆ ಬೇರೆ ಹಾಕ್ತಾರಂತೆ ಸಿಬ್ಬಂದಿ. ಕೆಲಸ ಕೊಟ್ಟವ್ರು ಯಾರು ಇವರಿಗೆ ಅನ್ನೋದು ಪ್ರಶ್ನೆ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ರೋಗಿಗಳು ಮಲಗಿಕೊಳ್ಳುವ ಬೆಡ್ ಮೇಲೆ ಹುಳುಗಳು ಇರುವಂತಹ ದೃಶ್ಯಗಳು. ಈ ಹುಳುಗಳಿದೆ, ಇದೇ ಬೆಡ್ ಅಲ್ಲಿ ನೀವು ಮಲಗಿ ಅಂತ ಹೇಳ್ತಾರಂತೆ. ಇದ್ಯಾವುದೋ ಕಾಮನ್ ವಾರ್ಡ್ ಅಲ್ಲ, ಜನರಲ್ ವಾರ್ಡ್ ಕೂಡ ಅಲ್ಲ, ಬದಲಾಗಿ ಎಮರ್ಜೆನ್ಸಿ ವಾರ್ಡ್. ತುರ್ತಾಗಿ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಬರುವಂತ ರೋಗಿಗಳು ಮಲಗುವಂತ ಬೆಡ್ ನ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ರೀತಿ ಹುಳುಗಳಿರುವ ಜಾಗದಲ್ಲಿ ಮಲಗಬೇಕು, ಅಲ್ಲೇ ಉಸಿರಾಡಬೇಕು. ಇವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಪ್ರಶ್ನೆ ಮಾಡಬಾರ್ದಾ? ಸರ್, ಇಷ್ಟೆಲ್ಲ ಗಲೀಜಾಗಿದೆ, ಇಷ್ಟೆಲ್ಲ ಅವ್ಯವಸ್ಥೆ ಇದೆಯಲ್ಲ, ಅದನ್ನ ಸರಿ ಮಾಡಿ ಅಂತ ರೋಗಿಗಳು ಅವ್ರ ಹಿಂದೆ ಬಂದಂತಹ ಸಂಬಂಧಿಕರು ಕೇಳಿದ್ರೆ ಬೆದರಿಕೆ ಬೇರೆ ಹಾಕ್ತಾರಂತೆ ಸಿಬ್ಬಂದಿ. ಯಾಕೆ ಸಂಬಳ ತಗೊಳಲ್ವಾ ನೀವು? ಸಂಬಳ ತಗೊಂಡು ಕೂಡ ಈ ರೀತಿ ನಿರ್ಲಕ್ಷ್ಯದ ಮಾತುಗಳನ್ನ ಆಡ್ತೀರಿ. ಕೆಲಸಕ್ಕೆ ಅಂತ ಬಂದಿರ್ತೀರಿ, ಕೆಲಸ ಮಾಡಲ್ಲ ಅಂತ ಆದ್ರೆ ಯಾಕೆ ನೀವು ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಎಮರ್ಜೆನ್ಸಿ ವಾರ್ಡ್ ಬೋರ್ಡ್ ಇದೆ, ಬಟ್ ಎಮರ್ಜೆನ್ಸಿ ವಾರ್ಡ್ಗೆ ಹೋದ್ರೆ ಯಾವುದೇ ಎಮರ್ಜೆನ್ಸಿ ಆಗಿ ತುರ್ತಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ರೋಗಿಗಳಿಗೆ ಅನ್ನುವಂತ ಗಂಭೀರ ಆರೋಪ ಕೂಡ ಇದೆ. ಹಂಗಾಗಿ ಆ ಬೋರ್ಡ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆರಾಮಾಗಿ ಬನ್ನಿ, ಆರಾಮಾಗಿ ಚಿಕಿತ್ಸೆ ಪಡೆದುಕೊಂಡು ಹೋಗಿ ಅಂತ. ಯಾವುದು ಕೂಡ ತುರ್ತಾಗಿ ಚಿಕಿತ್ಸೆ ಸಿಗಲ್ಲ ಅಂತ ಬೋರ್ಡ್ ಹಾಕೊಂಡ್ರೆ ಒಳ್ಳೇದು. ಅವಾಗ ಯಾರು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡಲ್ಲ, ಯಾರು ಕೂಡ ಇದನ್ನ ಸುದ್ದಿ ಕೂಡ ಮಾಡಲ್ಲ, ನಾವು ಕೂಡ ಇನ್ಫ್ಯಾಕ್ಟ್ ಪ್ರಶ್ನೆ ಮಾಡಲ್ಲ.
ತುರ್ತು ಚಿಕಿತ್ಸೆ ಅಂತ ಹಾಕಿ ಅಲ್ಲಿ ನೀವು ಚಿಕಿತ್ಸೆನೇ ಕೊಡದೆ ಹೋದ್ರೆ ಅದನ್ನ ಕೇಳಿದ್ರೆ ಸಿಬ್ಬಂದಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ, ಬೆದರಿಕೆ ಹಾಕ್ತಾರೆ ಅಂದ್ರೆ ನಾಲಾಯಕಗಳು, ಈ ಕೆಲಸಕ್ಕೆ ಅನ್ಫಿಟ್. ಹಂಗಾದ್ರೆ ಸಂಬಳ ಯಾಕೆ ತಗೊಳ್ತಾ ಇದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡಬಾರ್ದಾ? ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಕಾರಣ ಆಸ್ಪತ್ರೆಗೆ ಬಂದ್ರೆ ಹುಷಾರಾಗಿ ಹೋಗ್ತೀವಿ, ನಮ್ಮ ಜೀವ ಉಳಿಯತ್ತೆ ಅಂತ. ಜೀವ ತೆಗೆಯುವಂತಹ ಪರಿಸ್ಥಿತಿ ಇದ್ರೆ ಇಂಥ ಆಸ್ಪತ್ರೆಗಳು ಇದ್ರೆಷ್ಟು ಬಿಟ್ರೆಷ್ಟು. ಏನಿಲ್ಲ ಸರ್, ನಾವು ಬಂದಿದ್ದೆ ಬೇರೆ ಪ್ರಾಬ್ಲಮ್ಮು, ಬಟ್ ಇಲ್ಲಿ ಆಯ್ತಿರೋದೇ ಬೇರೆ ಪ್ರಾಬ್ಲಮ್. ಇವಾಗ ನೋಡಿದ್ರೆ ನಮ್ಮ ಅಮ್ಮನಿಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಆಗಿದೆ, ಇನ್ಫೆಕ್ಷನ್. ಬಟ್ ಇಲ್ಲಿ ಸರ್ ಮೇನು ಸಿಟಿ ಸ್ಕ್ಯಾನ್ ಇಲ್ಲ, ಪಕ್ಕದ ಬಿಲ್ಡಿಂಗ್ ಕಳಿಸ್ತಾರೆ. ಆ ಪೇಷಂಟ್ ಯಾವುದೇ ಕಂಡೀಷನ್ ಇರಲಿ ಪಕ್ಕದ ಬಿಲ್ಡಿಂಗ್ ಹೋಗಬೇಕು. ಮತ್ತು ಟ್ರ್ಯಾಲಿಗಳು ಚೆನ್ನಾಗಿಲ್ಲ ಸರ್. ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರ್ಯಾಲಿಗಳು ಎಷ್ಟು ಚೆನ್ನಾಗಿದೆ, ಇಲ್ಲಿ ನೋಡಿ, ಇಲ್ಲಿ ಯಾವ್ದಾದ್ರು ಬಂದಾಗ ಒಂದು ನೋಡಿ ಟ್ರ್ಯಾಲಿಗಳನ್ನ, ಅದು ಫುಲ್ಲು ಸೌಂಡ್ ಬರುತ್ತೆ, ಎತ್ಕೊಬತ್ತಾ ಇದ್ರೆ. ಮತ್ತು ಅವ್ರ ಕಾಲೇನೋ ಫ್ರ್ಯಾಕ್ಚರ್ ಆಗಿತ್ತು ಅಂದ್ರೆ ಮತ್ತೆ ಫ್ರ್ಯಾಕ್ಚರ್ ಆಗಿ ಚೆನ್ನಾಗಿ ಮೂಳೆ ಕೂಡ್ತಾ ಇದ್ರು, ಮತ್ತೆ ಮೂಳೆ ಬಿಟ್ಟಬೇಕು. ಆ ಥರ ಸಿಕ್ಕಾಬಟ್ಟೆ ಇಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ಗಳಂದು ಫುಲ್ ಹೆವಿ ನೆಗ್ಲಿಜೆನ್ಸಿ ಇಲ್ಲಿ. ಮತ್ತು ಸೆಕ್ಯೂರಿಟಿ ಸ್ಟಾಫ್ ಅಂತ ಇದು ಡಾಕ್ಟ್ರುಗಳು ಚೆನ್ನಾಗಿ ನೋಡ್ತಾರೆ, ಬಟ್ ಮೆಡಿಸನ್ನು ಟ್ರೀಟ್ಮೆಂಟು ಚೆನ್ನಾಗಾಯ್ತಿದೆ. ಬಟ್ ನಮ್ಮ ತಾಯಿ ಇದ್ದಾರೆ, ಅವ್ರ ಕಾಲು ಫ್ರ್ಯಾಕ್ಚರ್ ಆಗಿ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಗಿ ಮನೆಗೆ ಹೋಗಬೇಕಿತ್ತು. ಬಟ್ ಅವರು ಡಾಕ್ಟರ್ ನೆಗ್ಲಿಜೆನ್ಸಿಯಿಂದ ಸೆಂಟ್ರಲ್ ಲೈನ್ ಪೈಪ್ ರಿಮೂವ್ ಮಾಡ್ಬೇಕಾದ್ರೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬ್ರೈನ್ ಸ್ಟ್ರೋಕ್ ಆಗಿದೆ ಸ್ವಲ್ಪ. ಅದು ಕೇಸ್ ಮಾಡಿದ್ದೀವಿ ಹಾಸ್ಪಿಟ್ಲ್ ಮೇಲೆ. ಮತ್ತು ಇಲ್ಲೇನಂದರೆ ಸರ್, ಬಂದಿದ್ದೀವಿ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ 1 ವೀಕ್ ಬಂದಾಗ ನಮ್ಮ ತಾಯಿ ಚೆನ್ನಾಗಿದ್ರು. ಮತ್ತೆ ಇವಾಗ ನೋಡಿದ್ರೆ 1 ವೀಕಿಂದ ಮತ್ತೆ ಸ್ವಲ್ಪ ನಾರ್ಮಲ್ ಸ್ಟೇಜ್ ಹೋಗಿದ್ದಾರೆ. ಯಾಕೆಂದರೆ ಇದು ನಮ್ಮ ತಾಯಿಗೆ ಒಂದೇ ಅಂದ್ಬಿಟ್ಟು ನಾನು ಮಾತಾಡ್ತಿಲ್ಲ, ಬೇರೆ ನನ್ನಂಥವ್ರು ಎಷ್ಟೋ ಜನ ತಾಯಿ ಬರ್ತಾರೆ, ಅವ್ರಿಗೊಂದು ಯೂಸ್ ಆಗಲಿ ಅಂದ್ಬಿಟ್ಟು ಮಾತಾಡ್ತೀನಿ ಅಷ್ಟೇ. ಬಟ್ ತುಂಬ ನೆಗ್ಲಿಜೆನ್ಸಿ ಸಿಕ್ಕಾಪಟ್ಟೆ ಇದೆ ಸರ್. ಡಾಕ್ಟ್ರುಗಳಂದರೆ ಸರ್ ಎಲ್ಲ ಟ್ರೈನಿಂಗ್ ಅವರು ಸರ್. ಇಲ್ಲಿ ಮೇನ್ ಸರ್ಜೆಂಟ್ ಆಗಿ ಬರೋದು 2 ದಿನ 3 ದಿನಕ್ಕೋಸ್ಕರ ಬರ್ತಾರೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಟ್ರೈನಿಂಗ್ ಅವ್ರು ಬರ್ತಾರೆ. ಟ್ರೈನಿಂಗ್ ಅವರು ಅಲ್ಲಿ TCC ಸೆಕೆಂಡ್ ಫ್ಲೋರಲ್ಲಿ ನೋಡಿ 30 ಹೆಚ್ಚು ಕಡಿಮೆ 30-40 ಜನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ವಿಕ್ಟೋರಿಯಾ ಆಸ್ಪತ್ರೆ ಒಂದು ಪ್ರತಿಷ್ಠಿತ ಆಸ್ಪತ್ರೆ. ರೋಗಿಗಳು ಏನೋ ಹುಷಾರಾಗಿ ಬರಬಹುದು, ಬಡವರಿಗೆ ಮಧ್ಯಮ ವರ್ಗದವರಿಗೆ ಸಹಾಯ ಆಗುವಂತಹ ಆಸ್ಪತ್ರೆ. ಬಟ್ ಇಲ್ಲಿ ಅವ್ಯವಸ್ಥೆ ಆಗ್ಬಿಟ್ರೆ ಇನ್ಯಾರನ್ನ ಕೇಳೋದು ಅನ್ನೋದು ಪ್ರಶ್ನೆ. ಇಂಥ ಆಸ್ಪತ್ರೆಗಳು ಇದ್ರೆಷ್ಟು ಬೆಟ್ರೆಷ್ಟು ಅಂತ, ಯಾಕಿಷ್ಟು ನಿರ್ಲಕ್ಷ್ಯ ಅಂತ? ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ, ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅನ್ನ ಪಡೆಯೋ ಬದಲು ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದ್ರೆ ಸೂಕ್ತ. ಯಾಕಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಅಲ್ಲಿ ಸಿಬ್ಬಂದಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲ್ಲ ಅನ್ನುವಂತ ಒಂದು ಆರೋಪ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ರೋಗಿಗಳನ್ನ ಕಡೆಗಣನೆ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬರುವಂತದ್ದು ಬಡವರೇ ಆಗಿರ್ತಾರೆ, ಆರ್ಥಿಕವಾಗಿ ತುಂಬಾ ದುರ್ಬಲರಾಗಿರ್ತಾರೆ. ಆದ್ರೆ ಅಂಥವ್ರಿಗೆ ಇಲ್ಲಿ ಎಷ್ಟು ಕೆಳಮಟ್ಟದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಕೆಳಮಟ್ಟದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕು, ಅಷ್ಟು ಕೆಳಮಟ್ಟದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದ್ ಕಡೆ ರೋಗಿಗಳಿಗೆ ಸಕಾರಾತ್ಮಕವಾಗಿ ಚಿಕಿತ್ಸೆ ಸಿಗೋದಿಲ್ಲ, ಸಕಾರಾತ್ಮಕವಾಗಿ ಸ್ಪಂದಿಸುವಂತ ಕೆಲಸ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಮಾಡೋದಿಲ್ಲ. ಜೊತೆಗೆ ರೋಗಿಗಳಿರ್ತಾರೆ, ಎಮರ್ಜೆನ್ಸಿ ವಾರ್ಡ್ ಇರ್ತಾರೆ, ತೀರಾ ಎಮರ್ಜೆನ್ಸಿ ಇರುವಂತಹ ರೋಗಿಗಳನ್ನು ಕೂಡ ಅಲ್ಲಿ ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತಂದ್ರೆ ಯಾರಿಗೂ ಕೂಡ ಅಂದ್ರೆ ನರಕ ಯಾತನೆ ಅನುಭವಿಸುವ ಒಂದು ಪರಿಸ್ಥಿತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ ಎಮರ್ಜೆನ್ಸಿ ಅಂತ ಹೇಳಿ ಇರುತ್ತೆ, ಆದ್ರೆ ಅಲ್ಲಿ ಸಿಬ್ಬಂದಿ ಡ್ಯೂಟಿ ಟೈಮ್ ಅಲ್ಲಿ ನಿದ್ದೆಯನ್ನ ಮಾಡ್ತಾರೆ. ಕೇಳಿದ್ರೆ ಇಲ್ಲ ನಾನು ಬೇರೆ ಏನೇನೋ ಮನಸ್ಸಿಗೆ ಬಂದಂತ ಕಾರಣಗಳನ್ನ ಹೇಳುವಂತ ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಇನ್ನೊಂದು ಆತಂಕ ಏನು ಅಂತಂದ್ರೆ ರೋಗಿಗಳು ಮಲಗಿರುವಂತಹ ಬೆಡ್ ನ ಮೇಲೆನೆ ಹುಳಗಳು ಓಡಾಡ್ತವೆ. ಅಂದ್ರೆ ತೀರಾ ಎಮರ್ಜೆನ್ಸಿ ಯಾವುದೋ ಒಬ್ಬ ಸಣ್ಣ ಗಾಯ ಆಗಿರುತ್ತೆ, ಕಾಲಿಗೋ ಅಥವಾ ಎಲ್ಲಿಗೊಂದು ಗಾಯ ಆಗಿರುತ್ತೆ, ಬೆಡ್ ಮೇಲೆ ಇರುವಂತಹ ಹುಳಗಳ ಗಾಯದ ಒಳಗಡೆ ಹೋದ್ರೆ ಇಡೀ ದೇಹಕ್ಕೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಈ ರೀತಿಯಾದಂತ ಒಂದು ಅವ್ಯವಸ್ಥೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ? ಪ್ರತಿ ವರ್ಷನೂ ಕೂಡ ಆಸ್ಪತ್ರೆಗಳಿಗೆ ಬಡವರಿಗೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಬರ್ತೀನಿ. ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ಯಾರು ರೋಗಿ ಹೋಗಿದ್ರಲ್ಲ ಈ ಆಸ್ಪತ್ರೆಗೆ, ಅವರ ಸಂಬಂಧಿಕರು ಅಭಿಷೇಕ್ ಅನ್ನೋರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಭಿಷೇಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೆಂಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ವ್ಯವಸ್ಥೆ? ಮೇಡಮ್ ಫುಲ್ ಹಾಸ್ಪಿಟಲ್ ವ್ಯವಸ್ಥೆ ನೀಟಾಗಿ ನೀಟ್ನೆಸ್ ಇಲ್ಲ, ಮತ್ತೆ ನೀಟಾಗಿ ವಾಶ್ರೂಮ್ ಕ್ಲೀನ್ ಮಾಡಲ್ಲ, ಮತ್ತೆ ಬ್ಲಾಂಕೆಟ್ ಅಲ್ಲಿ ನಾನೆಲ್ಲೋ ನಮ್ಮ ತಾಯಿಗೆ ಮಲಗಿರೋ ಬೆಡ್ ಬರ್ತಾಗಿದೆ ಅಂತ ನಾನು ಅನ್ಕೊಂಡೆ. ಬಟ್ ಅದು ಮತ್ತೆ PR ಕಂಪ್ಲೇಂಟ್ ಮಾಡಿದೆ, ಹಿಂಗಾಗಿದೆ ನೋಡಿ ವಿಡಿಯೋ ತೋರಿಸಿದ್ರಿ. ಬಟ್ ಅವರು ಮತ್ತೆ ಅಲ್ಲಿ ಸ್ಟಾಫ್ ಇನ್ಫಾರ್ಮ್ ಮಾಡಿದ್ರು, ಔಷಧಿ ಸ್ಟಾಫ್ ಮತ್ತೆ ನರ್ಸಿಂಗ್ ಸ್ಟಾಫ್ ಬಂದು 2 ಸಲ ಚೆಕ್ ಮಾಡಿದ್ರು ನಮ್ಮ ತಾಯಿಗೇನೋ ಗಾಯ ಆಗಿದೆ ಅಂದ್ಬಿಟ್ಟು. ಬಟ್ ಅಲ್ಲೇನೋ ಗಾಯ ಏನೂ ಆಗಿಲ್ಲ, ಅದು ಬಂದಿರೋದೇ ಬ್ಲಾಂಕೆಟ್ ಇಲ್ಲ ಮೇಡಮ್. ಓಕೆ. ಅಲ್ಲಲ್ಲ ಏನ್ ಸಮಸ್ಯೆ ಅಂತ ಹೋಗಿದ್ರೆ ಅಲ್ಲ ಅಭಿಷೇಕ್ ಅವರೇ, ಅಟ್ಲೀಸ್ಟ್ ಸರಿಯಾದ ಸಮಯಕ್ಕೆ ಒಂದು ಚಿಕಿತ್ಸೆನಾದ್ರೂ ಕೊಟ್ರಾ? ಇಲ್ಲ ಮೇಡಮ್, ನಾವು ಬಂದಿದ್ದೆ ಬೇರೆ ಪ್ರಾಬ್ಲಮ್, ಬಟ್ ಆಯ್ತಿರೋ ಪ್ರಾಬ್ಲಮ್ ಬೇರೆ. ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ಮೇಡಮ್. ಅಲ್ಲ ಡಾಕ್ಟರ್ಗಳು ಅಂದ್ರೆ ಬೇರೆ ಕಡೆ ಮೇಡಮ್, ಬೇರೆ ಡಾಕ್ಟರ್ಗಳು ಇದ್ರೆ ಒಂದು ಕೊಡ್ತಾರೆ. ಸಿಬ್ಬಂದಿ ಏನ್ ಹೇಳ್ತಾರೆ ಇದನ್ನೆಲ್ಲ ಕೇಳಿದಾಗ?
ಮೇಡಮ್ ಇದು ಇನ್ನೊಂದೇನಾದ್ರೆ ಸಿಕ್ಕಾಪಟ್ಟೆ ಇದು ಮೊನ್ನೆ ICU ಇಂದ ಡಿಸ್ಚಾರ್ಜ್ ಮಾಡಿದರೆ ಕ್ಯಾನಲ್ ಹಂಗೆ ಕೈಯಲ್ಲೇ ಬಿಟ್ಟು ಕಳಿಸಿದ್ದಾರೆ. ನಾವು ಅದನ್ನ ನೋಡಿದ್ದೇನೆ, ಕೈಯಲ್ಲಿ ಹಿಂಗೆ ಸಿಗುತ್ತಲ್ಲ ಕೈ ಸ್ವಲ್ಪ ಮಸಾಜ್ ಮಾಡ್ಬೇಕಾದ್ರೆ ಕೈಯಲ್ಲಿ ಹಿಂಗೆ ಸಿಗುತ್ತೆ ಅಂದ್ಬಿಟ್ಟು ನೋಡಿ ಆಮೇಲೆ ನಾನು ಫೋಟೋ ತೆಗೆದು ಇದು ಮಾಡಿದ್ದೀನಿ. ಸಿಕ್ಕಾಪಟ್ಟೆ ನೆಗ್ಲಿಜೆನ್ಸ್ ICU ಅಂತೂ ಮೇಡಮ್ ICU ಸಿಕ್ಕಾಪಟ್ಟೆ ನೆಗ್ಲಿಜೆನ್ಸಿ. ವಿಸಿಟಿಂಗ್ ಟೈಮ್ ಅವ್ರನ್ನ ಹಾಫ್ ಅವರ್ ಬಿಡ್ತಾರೆ ಅಷ್ಟೇ, ಮಾರ್ನಿಂಗ್ ಒಂದ್ಸಲ ಮತ್ತೆ ಈವ್ನಿಂಗ್ ಒಂದ್ಸಲ. ಅದು ಒಳಗಡೆ ಹೋಗ್ಬೇಕಂದ್ರು ಸೆಕ್ಯೂರಿಟಿಗಳಿಗೆ 50 ರೂಪಾಯಿ ಇಲ್ಲ 100 ರೂಪಾಯಿ ಕೊಟ್ಟು ಹೋಗ್ಬೇಕು ಅಮೌಂಟ್. ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ಇರಪ್ಪ ವೆಯ್ಟ್ ಮಾಡಿ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಸೆಕ್ಯೂರಿಟಿ ವ್ಯವಸ್ಥೆ ಸರಿಲ್ಲ ಮೇಡಮ್. ಏನು ಏಜೆನ್ಸಿ ತೆಗೆದು ಬೇರೆ ಏಜೆನ್ಸಿ ಹಾಕ್ಬೇಕು. ಹೌಸ್ ಕೀಪಿಂಗ್ ಸ್ಟಾಫ್ ಅಷ್ಟೇ, ಒಂದು ಡೈಪರ್ ಚೇಂಜ್ ಮಾಡ್ಬೇಕಂದ್ರೆ 100 ರೂಪಾಯಿ 200 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಓಕೆ, ಅಂದ್ರೆ ದುಡ್ಡು ಕೊಡದೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ ಅಲ್ಲಿ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾರೇ ಕಾರಣಕ್ಕೂ ಆಗಲ್ಲ ಮೇಡಮ್. ಡಾಕ್ಟರ್ಗಳು ಹೇಳಿದ್ರು, ಡಾಕ್ಟರ್ಗಳು ಮಾತ್ರ ರೆಸ್ಪಾನ್ಸ್ ಇಲ್ಲ. ಇವರಿಗೆಲ್ಲ ಸರ್ಕಾರ ಸಂಬಳ ಕೊಡುತ್ತಲ್ಲ, ಯಾಕೆ ಸರ್ಕಾರಿ ಆಸ್ಪತ್ರೆ ಅಂತ ಸರ್ಕಾರ ಸಂಬಳ ಕೊಡುತ್ತೆ, ಬಟ್ ಸರ್ಕಾರ ಸಂಬಳ ಕೊಟ್ರೆ ಇವರು ಏನ್ ಕಾಲ್ ಮಾಡ್ತಾರೋ ಗೊತ್ತಿಲ್ಲ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. CROಗಳಂತೂ ಹೇಳಿದ್ರೆ ಸುಮ್ಮನೆ ಆಯ್ತು ಹೇಳ್ತೀವಿ ಅಂದ್ರೆ ಮೇಡಮ್ ತನಕ ಇನ್ಫಾರ್ಮ್ ಮಾಡ್ತೀವಿ ಅಂದ್ರೆ ಮೇಡಮ್ ತನಕ ಕೊಡಲ್ಲ ಅವರು. CROಗಳೇ ಹಂಗೆ ಮ್ಯಾನೇಜ್ ಮಾಡಿ ಇದು ಮಾಡ್ಬಿಡ್ತಾರೆ. ಬಟ್ CROಗಳು ಸಿಕ್ಕಾಪಟ್ಟೆ ನೆಗ್ಲಿಜೆನ್ಸ್ ಇದೆ. ಮತ್ತೆ ಡಾಕ್ಟರ್ಗಳು ಮೇಡಮ್ ಸಪರೇಟ್ ಯೂನಿಟ್ ತರ ಮಾಡ್ಕೊಂಡಿದ್ದಾರೆ. ಬೇರೆ ಡಾಕ್ಟರ್ ಯೂನಿಟ್ ನೋಡ್ತಾ ಇದೀನಿ, ಒಂದು ಪೇಷಂಟ್ಗೆ 4 ಸಲ 5 ಸಲ ಬಂದು ನೋಡ್ತಾ ಇದಾರೆ. ಬಟ್ ನಮ್ಮ ಯೂನಿಟ್ ಡಾಕ್ಟರ್ ಒಂದ್ಸಲ ಬಂದು ನೋಡ್ರೆ ಮುಗೀತು, ಮತ್ತೆ ಹತ್ರ ಬರಲ್ಲ. ಅದು ನಾವು ಸ್ವಲ್ಪ ಪಸಂದ್ ಮಾಡಿ ಕೇಳಿ ಸ್ವಲ್ಪ ಮಾತಾಡಿದ್ರೆ ಬಂದು ನೋಡ್ತಾರೆ, ಬಿಟ್ರೆ ಮತ್ತೆ ಏನು ಇದು ಮಾಡಲ್ಲ ಮೇಡಮ್. ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತಾರೆ. ಇನ್ಫೆಕ್ಷನ್ ಮೇಡಮ್ ಈ ಪ್ರೈವೇಟ್ ಹಾಸ್ಪಿಟಲ್ ಇನ್ಫೆಕ್ಷನ್ ಜಾಸ್ತಿ ಏನಕ್ಕಾಗಲ್ಲ, ಗೌರ್ಮೆಂಟ್ ಅಲ್ಲಿ ಏನಕ್ಕಾಗುತ್ತೆ? ನೀಟ್ನೆಸ್ ಇಲ್ಲ, ಈ ತರ ಹುಳಗಳಿದ್ದಾಗ ಮತ್ತೆ ಅವ್ರು ಒಂದು ನಾವು ಹೇಳಿದ ತಕ್ಷಣ ಇಮಿಡಿಯೇಟ್ ಆಕ್ಷನ್ ಮಾಡಿ ಮೆಡಿಸಿನ್ ಕೊಟ್ಟಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗೇ ಆಗುತ್ತೆ ಅದು. ಓಕೆ ಅಭಿಷೇಕ್ ಅವರೇ, ಈ ಸಂಬಂಧಪಟ್ಟವರ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೆ, ಆರೋಗ್ಯ ಸಚಿವರ ಗಮನಕ್ಕೆ ತರುವ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಅಟ್ಲೀಸ್ಟ್ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಉಲ್ಲಾಸ್, ಧನ್ಯವಾದ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.